ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಏನು ಸರ್, ಮತ್ತೆ ಬೆಳಗ್ಗೆ ಏನೋ ಒಂದು ಆನ್ಸರ್ ಬುಕ್ಲೆಟ್ ಇಟ್ಕೊಂಬಂದುಬಿಟ್ಟಿದ್ದೀರಲ್ಲ ಅಂತ. ಅಯ್ಯೋ ದೇವರೇ, 1ನೇ ತಾರೀಕಿನಿಂದ ಪ್ರತಿಯೊಬ್ಬರು ಕೂಡ ಇದೇ ಆನ್ಸರ್ ಬುಕ್ಲೆಟಲ್ಲಿ, ಹೌದಲ್ವ, ಇದೇ ರೀತಿಯಾದಂಥ ಆನ್ಸರ್ ಬುಕ್ಲೆಟಲ್ಲಿ ನಿಮ್ಮ ಜೀವನವನ್ನು ತಾವುಗಳು ಬ್ರೈಟ್ ಮಾಡ್ಕೊತೀರೋ ಅಥವಾ ಏನು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸೊ ಐ ಹ್ಯಾವ್ ಕಮ್ ಅಪ್ ವಿತ್ ಸೇಮ್ ಆನ್ಸರ್ ಬುಕ್ಲೆಟ್. ಅದೇ ಆನ್ಸರ್ ಬುಕ್ಲೆಟನ್ನು ಇದೇ ರೀತಿಯಾಗಿ ತಾವುಗಳು ಕೂಡ ಬರೀಬೇಕಾಗಿರುತ್ತೆ. ಹಾಗಾಗಿ ನಾನು ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಇದು ನಿಮ್ಮ ರಿಜಿಸ್ಟರ್ ನಂಬರು ಸರ್. ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಬಹಳ ಇದೆ. ಯಾಕಂದರೆ ಲಾಸ್ಟ್ ಸಂಡೇ ನಾನು ನಿಮಗೆ ಒಂದು 80 ಔಟ್ ಆಫ್ 80 ಮಗು ಗಳಿಸಿದಂಥ ಇಂಗ್ಲೀಷಲ್ಲಿ, ಅದು 80 ಔಟ್ ಆಫ್ 80 ಕೊಟ್ಟಿದ್ದಾರೆ ಅಂದರೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಕೊಡೋದೇ ಇಲ್ಲ, ಆಯಿತಾ. ಅಂಥದ್ರಲ್ಲಿ ನನ್ನ ವಿದ್ಯಾರ್ಥಿ ಒಬ್ಬರು 78 ತೆಗೆದುಕೊಂಡಿದ್ದಾರೆ. ಅದಕ್ಕೆ ಆ ಒಂದು ವಿಡಿಯೋಗೆ ಬಹಳ ಜನ ಕಮೆಂಟ್ಸ್ ಹಾಕಿದ್ದೀರಾ, ಸರ್ ಯಾಕೆ ಸರ್ ಇಂಗ್ಲೀಷಲ್ಲಿ 80 ಔಟ್ ಆಫ್ 80 ಕೊಡಲ್ಲ, ಯಾಕೆ ಸರ್ ಮಾರ್ಕ್ಸನ್ನು ಡಿಲೀಟ್ ಮಾಡ್ತಾರೆ, ಹಾಗೂ 3 ಮಾರ್ಕ್ಸಿಗೆ ನಾನು ಎಷ್ಟು ಪೇಜು ಆನ್ಸರನ್ನು ಬರೀಬೇಕು, 4 ಮಾರ್ಕ್ಸಿಗೆ ಎಷ್ಟು ಲೈನ್ ಆನ್ಸರ್ ಬರೀಬೇಕು, 2 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, ಇದೆಲ್ಲ ಪ್ರಶ್ನೆಗಳಿಗೆ, ಇದೆಲ್ಲ ಡೌಟ್ಗಳಿಗೆ ನಿಮಗೆ ಉತ್ತರವನ್ನು ಇದೇ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೇನೆ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಬಹಳ ಓಲ್ಡ್ ಅಲ್ಲ. ಲಾಸ್ಟ್ ಇಯರು 13/3/2024 ಕ್ಲಿಯರ್ ಆಲ್ ಆಫ್ ಯು. ಲಾಸ್ಟ್ ಇಯರು 13ನೇ ತಾರೀಕು ಇಂಗ್ಲೀಷ್ ಎಕ್ಸಾಮ್ ಇತ್ತು. ಯಾವುದು ಇಂಗ್ಲೀಷ್ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮ್ 1 ಏನು ಬರೀತಾ ಇದ್ದೀರೋ ಲಾಸ್ಟ್ ಇಯರು 13ನೇ ತಾರೀಕಿತ್ತು. ನೋಡಿ ವಿದ್ಯಾರ್ಥಿಗಳೇ, ನೀವು ಗಳಿಸಿದಂಥ ಅಂಕಗಳನ್ನು ಈ ರೀತಿಯಾಗಿ ಏನಂತೀರ ತಾವುಗಳು ಮಾರ್ಕ್ ಮಾಡಬೇಕಾಗತ್ತೆ. ಟೀಚರ್ ಯಾರ್ಯಾರು ಇವ್ಯಾಲ್ಯುವೇಷನಿಗೆ ಹೋಗ್ತಾರೋ ಅವರು ಈ ರೀತಿಯಾಗಿ ನೋಡಿ. ಲಾಸ್ಟ್ ಇಯರು 30 ಮೇನ್ ಕ್ವಶನ್ ಇತ್ತು, ಈ ವರ್ಷ 36 ಮೇನ್ ಕ್ವಶನ್ ಇದೆ. ಅಂದರೆ ನಿಮಗೆ ಬರೆಯುವುದು ಸ್ವಲ್ಪ ಜಾಸ್ತಿ ಇದೆ, ನೆನಪಿರಲಿ. ನೀವು ಕೂತ್ಕೊಂಡು ಬರೀ ನೋಡ್ತೀನಿ ನಾನು ಅಂದರೆ ಆಗಲ್ಲ. ಇದೆಲ್ಲ ಮಾರ್ಕ್ಸ್ ಕ್ರೆಡಿಟ್ ಮಾಡಿರುವಂಥದ್ದು, ಅಲಾಟೆಡ್ ಮಾರ್ಕ್ಸ್. ಈ ಮಗು ಎಲ್ಲೆಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಂಡಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ನೋಡಿ, ಔಟ್ ಆಫ್ 80 ದಟ್ ಚೈಲ್ಡ್ ಹ್ಯಾಸ್ ಸ್ಕೋರ್ಡ್ ಓನ್ಲಿ 78. ಏನು ಸರ್ ಓನ್ಲಿ ಅಂತೀರಾ, ನಮಗಿಷ್ಟು ಬಂದರೆ ಸಾಕು ಅಂತ. ನನ್ನ ಟಾರ್ಗೆಟ್ 80 ಔಟ್ ಆಫ್ 80. ಈ ಸಲ ನಿಮ್ಮಿಂದ ಬಹಳ ನಿರೀಕ್ಷೆ ಇದೆ ಕಣ್ರಪ್ಪ, ಆಯಿತಾ. ನಾನು ಮಾಡಿದಂಥ ನಿಮ್ಮ ಜೊತೆ ಹಾರ್ಡ್ ವರ್ಕ್ ಇದೆಯಲ್ವ, ಅದಕ್ಕೆ ತಾವುಗಳು ದಯವಿಟ್ಟು ಸೆಕೆಂಡ್ ಪೇಜಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇನ್ಸ್ಟ್ರಕ್ಷನ್ಸ್ಗಳಿದ್ದಾವೆ. ಇವತ್ತೇ ಓದ್ಕೊಂಬಿಡಿ. ಎಕ್ಸಾಮಲ್ಲಿ ಕೂತ್ಕೊಂಡು ಸುಮ್ಮನೆ ಅದು ಇದು ಓದಿ ಟೈಮ್ ಪಾಸ್ ಮಾಡೋಕ್ಕಿಂತ ಇವತ್ತೇ ಓದ್ಕೊಂಬಿಟ್ರೆ ಇದೊಂದು 5 ನಿಮಿಷ ತಾವುಗಳು ಉಳಿಸಿದ ಹಾಗೆ ಆಗತ್ತೆ ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮುಂಚೆ. ಬನ್ನಿ, ಇದರ ಒಂದು PDF ಕಾಪಿಯನ್ನು ಕೂಡ ನಾನು ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡ್ತೇನೆ, ಟೆನ್ಷನ್ ತಗೋಬೇಡಿ. ಪಾರ್ಟ್ ಎ ಮಗು ಕರೆಕ್ಟಾಗಿ ನನಗೆ 5 ನಿಮಿಷದಿಂದ 6 ನಿಮಿಷದಲ್ಲಿ ವಿಡಿಯೋ ಮುಗಿಸ್ಕೊಡ್ತೇನೆ, ಟೆನ್ಷನ್ ತಗೋಬೇಡಿ. ಇನ್ಫಾರ್ಮೇಷನ್ ಬಹಳ ಇದೆ ಕೊಡೋದು ಈ ಒಂದು ವಿಡಿಯೋದಲ್ಲಿ. ನೋಡಿ, 1 ಅಂಕ ಈ ರೀತಿಯಾಗಿ 1 by 1 ಲೈನು ತಾವುಗಳು ಬಿಟ್ಟು ಬರೀಬೇಕು. ಆ ವಿಡಿಯೋದಲ್ಲೂ ಕೂಡ ನಾನು ಹೇಳಿದೆ ನಿಮಗೆ, ಅದು 80 ಔಟ್ 80 ತೆಗೆದುಕೊಂಡಂತಹ ಆನ್ಸರ್ ಪೇಪರ್ ಆಗಿತ್ತು, ಆಯಿತಾ. ಇದನ್ನು ಒಂದು 600 ರೂಪಾಯಿ ಖರ್ಚು ಮಾಡಿಬಿಟ್ಟು ತರಿಸಿರುವಂಥದ್ದು. 600 ರೂಪೀಸ್ ಪೇ ಮಾಡಿದರೆ ಮಾತ್ರ ಇದೊಂದು ಸಾಫ್ಟ್ ಕಾಪಿ ನಮಗೆ ಕಳಿಸಿಕೊಡ್ತಾರೆ ಅವರು. ನೋಡಿ, ಪ್ರತಿಯೊಂದು ಕ್ವಶನ್ ಆದ ತಕ್ಷಣ ಒಂದೊಂದು ಲೈನ್ ಬಿಟ್ಟು ನೀಟಾಗಿ ವಿತ್ ಆಪ್ಷನ್ನು ಯಾವುದಪ್ಪ, ಏನೋ ಬಿನೋ ಸಿನೋ ಅದನ್ನು ಕೂಡ ಬರೆದಿರುವಂಥದ್ದು ಮಗು, ಹೌದಲ್ವಾ. ಸ್ಟೇಟ್ಮೆಂಟು, ರೀಸನ್ನು ಇದನ್ನೆಲ್ಲ ಆಗಿದೆ, ಆಯಿತಾ. ಈಗ ಬನ್ನಿ ಸರ್, ಪಾರ್ಟ್ ಬಿಗೆ ಕಡೆಗೆ ನಾವು ಹೋಗೋಣ. ಈಗ ಸರ್ ನಾವು ಎಷ್ಟು ಬರೀಬೇಕು ಆನ್ಸರ್ ಅಂತ ಬಹಳ ಜನರಲ್ಲಿ ಡೌಟ್ ಇದೆ, ಹೌದಲ್ವಾ. ಆ ಡೌಟನ್ನು ಇಲ್ಲಿ ಕ್ಲಿಯರ್ ಮಾಡಿಬಿಡೋಣ. ಇದು ಯಾವ್ದು ಹೇಳಿ, ಕ್ವಶನ್ ನಂಬರ್ 11 ಏನು ಯಾವ್ದು ಹೇಳಿ? ಪ್ಯಾಸಿವ್ ವಾಯ್ಸ್ ಆ್ಯಂಡ್ ಆ್ಯಕ್ಟಿವ್ ವಾಯ್ಸ್. ಇಲ್ಲಿ ಯಾವುದೇ ಕಾರಣಕ್ಕೂ ಟೀಚರು ಮಾರ್ಕ್ಸ್ನ ಡಿಲೀಟ್ ಮಾಡೋಕ್ಕೆ ಆಗಲ್ಲ. ಮೊದಲು ಇದನ್ನು ತಿಳಿಬೇಕು ನೀವು. ಇವ್ಯಾಲ್ಯುವೇಟ್ರು ಯಾವ ಭಾಗದಲ್ಲಿ ನಿಮಗೆ ಕಡಿಮೆ ಅಂಕಗಳನ್ನು ಕೊಡ್ಬೋದು, ಯಾವ ಭಾಗದಲ್ಲಿ ಕಡಿಮೆ ಕೊಡಬೇಕು ಅಂದರೂ ಅವ್ರ ಕೈಯಲ್ಲಿ ಕಡಿಮೆ ಕೊಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಯಾವುದೇ ಗ್ರಾಮೆಟಿಕಲ್ ಮಿಸ್ಟೇಕೇ ಇರಲ್ಲ. ತಾವುಗಳು ಬರೀಬೇಕಾಗಿರೋದು ಕೇವಲ ನೋಡಿ, ವಾಸ್ ಫಿಕ್ಸ್ಡ್, ವಾಸ್ ಗಿವನ್ ಅಂತ ಬರ್ತಿದ್ದಕ್ಕೆ 2 ಅಂಕಗಳು ಇಲ್ಲಿ ಸಿಕ್ಕಿದೆ ಮಗುಗೆ. ಇದರ ಅರ್ಥವೇನು ಅಂತ ಹೇಳಿದರೆ, ಇಂತಹ ಒಂದು ಭಾಗಗಳಲ್ಲಿ ತಾವುಗಳು ಪರ್ಫೆಕ್ಟಾಗಿ ಆನ್ಸರನ್ನು ಬರೀಬೇಕಾಗಿರುತ್ತೆ. ನೋಡಿ, ನೆಕ್ಸ್ಟ್ ಕ್ವಶನ್ ನಂಬರ್ 12 ಇದೆ, ಇಲ್ಲೂ ಕೂಡ ಅಷ್ಟೇ, ಹೌದಲ್ವಾ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮ್ಯಾಚ್ ದ ಫಾಲೋಯಿಂಗು, ಹೌದಲ್ವಾ. ಇದು ಕೂಡ ಅಷ್ಟೇ, ಈ ವರ್ಷ ನಿಮಗೂ ಕೂಡ 13ನೇ ಮೇನ್ ಕ್ವಶನಲ್ಲಿ ಮ್ಯಾಚ್ ದ ಫಾಲೋಯಿಂಗು ಪ್ರೊನೌನ್ಸಿಗಿದೆ. ಲಾಸ್ಟ್ ಇಯರು ಕ್ವಶನ್ ಪಾಠದ ಮೇಲೆ ಇತ್ತು. ಈಗ ನೋಡೋಣ ಬನ್ನಿ, 4 ಮಾರ್ಕ್ಸಿಗೆ ಎಷ್ಟು ಬರೀಬೇಕು ಅಂತ ಭಾಳ ಜನ ಕೇಳ್ತಾ ಇದ್ದೀರಾ. ಏನು ಟೆನ್ಷನ್ ಇಲ್ಲ ಸರ್, ನೀವು ಸರ್ ನಾನು ಭಾಳ ವೀಕ್ ಇದ್ದೀನಿ ಅಂದರೆ ಇದೇ ಆನ್ಸರನ್ನು ಕಾಪಿ ಮಾಡಿಕೊಂಡು ತಾವುಗಳು ಕಲಿಬೋದು. ಇದು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಮೇಲೆ ಕೇಳಿದಂಥ ಉತ್ತರ. ಏನು ಅಂತ ಹೇಳಿದರೆ, ಜೂಲಿಯೆಟ್ ಯಾವ ರೀತಿಯಾಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ ಅಂತ. ನೋಡಿ, ಮಗು ಎಲ್ಲೆಲ್ಲಿ ಮಾರ್ಕ್ಸ್ ಕಳೆದುಕೊಂಡಿದೆ ಅಂತ ನಿಮಗೆ ನಾನು ಈಗ ತೋರಿಸ್ತಾ ಇದ್ದೇನೆ. ಜೂಲಿಯೆಟ್ಸ್ ವರ್ಡ್ಸ್ ಶೋಸ್ ಅಂತ ಇಲ್ಲಿದೆ, ಒಂದು ತಪ್ಪು ಆಲ್ರೆಡಿ, ಆಯಿತಾ. ಮಗು ಏನು ಇಲ್ಲಿ ತಪ್ಪು ಮಾಡ್ತಾ ಇದೆ ಅಂತ ಹೇಳಿದರೆ, ಗ್ರಾಮರಲ್ಲೇ ತಪ್ಪು ಹೋಗ್ತಾ ಇರೋದು.
ಅಂದರೆ ಬರೆಯೋ ಸಮಯದಲ್ಲಿ ಗ್ರಾಮರ್ ಸರಿ ಇಲ್ಲ ಮಗುದು, ಹಾಗಾಗಿ ಹ್ಯಾಂಡ್ ರೈಟಿಂಗ್ ಮಾತ್ರ ಮಸ್ತಾಗಿದೆ. ಒಂದು ತಪ್ಪು ಸಿಕ್ತು ನೋಡಿ, ಇದು ಥರ್ಡ್ ಟೇಬಲಿಗೆ ಹೋಗಿರೋದು. ಫಸ್ಟು ಇವ್ಯಾಲ್ಯೂಯೇಷನ್ ಹತ್ರ ಬರೀ ರೆಡ್ ಇಂಕ್ ಇರುತ್ತೆ, ಸೆಕೆಂಡ್ ಟೇಬಲಿಗೆ ಹೋದಾಗ ಈ ರೀತಿಯಾಗಿ ಗ್ರೀನ್ ಇಂಕ್ ಆಗುತ್ತೆ. ಗ್ರೀನ್ ಇಂಕ್ ಅಂತ ಹೇಳಿದರೆ ಎಲ್ಲೆಲ್ಲಿ ತಪ್ಪಿದೆ ಮಗು ಮಾಡಿರುವಂಥದ್ದು ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಬನ್ನಿ ಸರ್, ನೆಕ್ಸ್ಟ್ ಪೇಜಿಗೆ ಹೋಗೋಣ ಆಯಿತಾ. ಹಾಗಾಗಿ ಅಲ್ಲಿ ಮಗುಗೆ 4ಕ್ಕೆ 4 ಅಂಕಗಳನ್ನು ಕ್ರೆಡಿಟ್ ಮಾಡಿಲ್ಲ. ತಾವುಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ, ಇಲ್ಲಿ ರೆಡ್ ಇಂಕ್ ಇವ್ಯಾಲ್ಯೂಯೇಷನ್ ಮಾಡಿರೋದು ಫಸ್ಟ್ ವ್ಯಾಲ್ಯೂಯೇಟ್ರು. ಯಾವಾಗ 75 ಕ್ರಾಸ್ ಆತೋ 76 ಕ್ರಾಸ್ ಆಗುತ್ತೋ ಆ ಪೇಪರನ್ನು ಸೆಕೆಂಡ್ ಟೇಬಲಿಗೆ ದಬ್ತಾರೆ ಅವ್ರಿಗಿಂತ ಸೀನಿಯರ್ಗಳಿಗೆ. ಅದಕ್ಕೆ ಅಂತಲೇ ಕುಂತಿರ್ತಾರೆ ಅವರು, ತಪ್ಪನ್ನು ಹುಡುಕಬೇಕು, ಅಂಕಗಳನ್ನು ಕಟ್ ಮಾಡಬೇಕು ಅಂತ. ಅದೇ ಇದು ಗ್ರೀನ್ ಇಂಕ್ ಆಗಿರುತ್ತೆ. ಆದರೂ ಕೂಡ ಮಗುಗೆ ಇಲ್ಲಿ 4ಕ್ಕೆ 4 ಅಂಕಗಳನ್ನು ನೀಡಿದ್ದಾರೆ. ನಂತರದಲ್ಲಿ ಹೆವನ್ನು ಕ್ವಶನ್ ಇತ್ತು. ನಾನು ನಿಮ್ಗೆ ಹೇಳಿದೆ ಹೆವನ್ ಕ್ವಶನ್ ಫಿಕ್ಸ್ ಕಂಡ್ರಪ್ಪ, ಸಮ್ಮರಿ ರೆಡಿ ಆಗಿರೋ ಅಂತ. ಏನು ಸರ್ ಭಾಳ ಮಾತಾಡ್ತೀರಾ ನೀವು ತಮ್ಮ, ಇವತ್ತು ನಾನು ಮಾತಾಡಲಿಲ್ಲ ಅಂದರೆ ನಾಳೆ ಎಕ್ಸಾಮಲ್ಲಿ ನೀವು ಎಕ್ಸಾಮ್ ಮುಗಿದ ಮೇಲೆ ಮಾತಾಡ್ತೀರಾ, ಇನ್ನೂ ಕಲಿಬೇಕಿದ್ರಲ್ಲೇ ನಾವು ಅಂತ ನಿಮ್ಮ ವಿದ್ಯಾರ್ಥಿಗಳ ಹತ್ರ. ನೋಡಿ ಈ ಆನ್ಸರನ್ನು ಕಾಪಿ ಮಾಡ್ಕೊಂಡು ಕಲೀರಪ್ಪ. ನೋಡಿ, ದಿ ಪೋಯಮ್ ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ಈಸ್ ರಿಟನ್ ಬೈ ಕುವೆಂಪು ಆಯಿತಾ, ಇನ್ ಒರಿಜಿನಲಿ ರಿಟನ್ ಇನ್ ಕನ್ನಡ ಆಯ್ತಲ್ವಾ. ಹೂ ಈಸ್ ವೈಡ್ಲಿ ನೋನ್ ಆ್ಯಸ್ ಈಸ್ ಪೆನ್ ನೇಮ್ ಬೈ ಕುವೆಂಪು, ಈಸ್ ಟ್ರಾನ್ಸ್ಲೇಟೆಡ್ ಟು ಇಂಗ್ಲೀಷ್ ಬೈ ಸಿ ನಾಗಣ್ಣ. ಈ ಒಂದು ಪದ್ಯವನ್ನು ಹೌದಲ್ವಾ, ಇಟ್ 20th century ಆಲ್ಮೋಸ್ಟ್ ಆಲ್ ದ ಪೀಪಲ್. ನೋಡಿ ಇಲ್ಲಿ ಕೆಲವೊಂದು ಕಡೆ ಮಗು ಏನೆಲ್ಲ ತಪ್ಪು ಮಾಡ್ತಾ ಇದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಿ 4 ಮಾರ್ಕ್ಸಿಗೆ ಇಷ್ಟು ಹೋಗ್ಕೊಂಡು ತಾವುಗಳು ಬರೀಬೇಕಾಗತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಏನೆಲ್ಲ ಆನ್ಸರ್ ಇದರಲ್ಲಿ ಇದ್ದಾವೆ, ತಾವುಗಳು ಏನೆಲ್ಲ ಕಾಪಿ ಮಾಡ್ಕೋಬೋದು ಅಂತ ಹೇಳ್ತಾ ಇರುವಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಕಂಡ್ರಪ್ಪ ಆಯಿತಾ. ಯಾವುದು ನವೋಧನ್ಯ ಫಾರ್ಮ್ ಬಗ್ಗೆ ಒಂದು ಕ್ವಶನ್ ಇತ್ತು, ಅದಕ್ಕೆ ಮಗು 4 out of 4 ತೆಗೆದುಕೊಂಡಿದೆ. ಇನ್ನೊಂದು ನಿಮಗೆ ನಾನು ತೋರಿಸ್ತೇನೆ. ಮಗು ಏನು ತಪ್ಪು ಮಾಡಿದೆ ನೋಡಿ, ಕ್ವಶನ್ ನಂಬರ್ 20ರಲ್ಲಿ ಆ್ಯನ್ ಓಲ್ಡ್ ಮ್ಯಾನ್ ಅಂತ ಬರೀಬೇಕಿತ್ತು, ಎ ಓಲ್ಡ್ ಮ್ಯಾನ್ ಅಂತ ಬರೆದಿದೆ. ಇದು ಗ್ರಾಮರ್ ಮಿಸ್ಟೇಕು. ಹಾಗಾಗಿ ನಾನು ನಿಮ್ಗೆ ಹೇಳೋದು, ನಾನು ಅಪ್ಲೋಡ್ ಮಾಡಿದಂಥ ಗ್ರಾಮರ್ ಕ್ಲಾಸ್ಗಳನ್ನು ಮರಿಬೇಡ್ರಿ ಕಣ್ಣಪ್ಪ, ಕರೆಕ್ಟಾಗಿ ಕಲೀರಿ. ಆನ್ಸರಲ್ಲೂ ಅದು ಹೆಲ್ಪ್ ಆಗುತ್ತೆ. ನೋಡಿ ನೀವೇ ನೋಡಿ ಇಲ್ಲಿ ಯಾಕೆ 78 ಬಂದಿದೆ ಅಂದರೆ ಇಷ್ಟೇ ಮಿಸ್ಟೇಕು, ಉತ್ತರ ಎಲ್ಲೂ ತಪ್ಪೇ ಇಲ್ಲ ಮಗುದು. ಆ್ಯನ್ ಓಲ್ಡ್ ಮ್ಯಾನ್ ಅಂತ ಬರೀಬೇಕಿತ್ತು, ಎ ಓಲ್ಡ್ ಮ್ಯಾನ್ ಅಂತ ಬರೆದಿದೆ. ಓವೆಲ್ ಸೌಂಡ್ ಅಲ್ವಾ. ಹಾಗಾಗಿ ವಿದ್ಯಾರ್ಥಿಗಳೇ ಅಷ್ಟು ಸಲೀಸಲ್ಲ ಆಯಿತಾ, ಔಟ್ ಆಫ್ 4 ತೆಗೆದುಕೊಳ್ಳುವಂಥದ್ದು, ಅದು ಇಂಗ್ಲೀಷಲ್ಲಿ. ಹಾಗಾಗಿ ನಾನು ನಿಮಗೆ ಭಾಳ ರಿಕ್ವೆಸ್ಟ್ ಮಾಡ್ತಾ ಇರೋದು, ಡೂ ಹಾರ್ಡ್ ವರ್ಕ್. ನೋಡಿ ಹಾಗಾಗಿ ಆ ಮಗುಗೆ ಇಲ್ಲಿ 3.5 ಅಂಕಗಳನ್ನು ಕ್ರೆಡಿಟ್ ಮಾಡಲಾಗಿದೆ ಆಯಿತಾ. ಇದು ಬುಕ್ಲೆಟ್ ಫಾರ್ಮಲ್ಲಿ ಇರುವಂಥದ್ದು. ನೆಕ್ಸ್ಟು ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಪಾಠದಿಂದ ವೈ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಒಂದು ಕ್ವಶನನ್ನು ಕೇಳಲಾಗಿತ್ತು. ಆ ಒಂದು ಕ್ವಶನಿಗೂ ಕೂಡ ಇಲ್ಲಿ ವಿದ್ಯಾರ್ಥಿ ಆನ್ಸರನ್ನು ಬರೆದಿರುವುದು ನೋಡ್ಬೋದು. ಇದು ಕೂಡ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಕ್ವಶನು. ಕ್ವಶನ್ ನಂಬರ್ 16 ಫಿಕ್ಸು ನಿಮ್ಮ ಕ್ವಶನ್ ಪೇಪರಲ್ಲೂ ನೆನ್ಪಿಟ್ಕೊಳ್ಳಿ ಇದು ಆಯಿತಾ. ಏನೇನು ಫಿಕ್ಸ್ ಅಂತ ಇದೀನೋ ಅದನ್ನೆಲ್ಲ ತಾವುಗಳು ರೆಡಿ ಆಗಬೇಕು. ಬನ್ನಿ ಇಲ್ಲಿ ಯಾಕೋ ಏನೋ ತೆಗ್ದಿದ್ದಾರೆ ನೋಡೋಣ. ಏನೋ ತೆಗ್ದಿದ್ದಾರೆ, ಇಲ್ಲೂ ಕೂಡ ಏನೋ ತಪ್ಪು ಮಾಡಿದೆ ಮಗು, ನಮಗೆ ಕೆಲವೊಮ್ಮೆ ಗೊತ್ತಾಗಲ್ಲ ಹೌದಲ್ವಾ. ಬನ್ನಿ ಎನಿಹೋ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಏನು ಟೆನ್ಷನ್ ತಗೋಬೇಡಿ. ನೋಡಿ ಸರ್, ಇದು ಕ್ವಶನ್ ನಂಬರ್ 24 ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಫಿಕ್ಸ್ ಆಗಿರುತ್ತೆ. ಈ ಪ್ರಶ್ನೆನ ಆನ್ಸರನ್ನು ಬರ್ಕೊಂತಿರೋ ಕಲಿತಿರೋ ಅದು ಏನು ಮಾಡ್ತಿರೋ ಮಾಡಿ, ಆದರೆ ಎಕ್ಸಾಮಿಗೆ ಮಾತ್ರ ಕರೆಕ್ಟಾಗಿ ರೆಡಿ ಆಗಬೇಕು. ವಾಟರಿನ ಒಂದು ಆನ್ಸರ್ ಆಗಿರುತ್ತೆ ಇದು, ಇದನ್ನು ಕೂಡ ರೆಡಿ ಆಗಬೇಕು ತಾವುಗಳು ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನೊಂದು ತಪ್ಪು ಏನು ಮಾಡಿದೆ ಅಂತ ಹುಡುಕ್ತಾ ಇದ್ದೇನೆ ಮಗು, ಸ್ವಲ್ಪ ತಾಳಿ, ಯಾಕಂದರೆ ನಾಳೆ ನೀವು ಆ ತಪ್ಪನ್ನು ಮಾಡಬಾರ್ದು ಅಂತ. ಎಕ್ಸ್ಪೋಸಸ್ ಬಟ್ ಪ್ಯಾಸೇಜ್ ಆಫ್ ಟೈಮ್ ಎಕ್ಸ್ಪೋಸ್. ಮುಗೀತು. ಇಲ್ಲಿಗೆ ಸಂಪೂರ್ಣವಾಗಿ 6 ಅಂಕದ ಪ್ರಶ್ನೆಗಳು ನಿಮಗೆ ಈ ವರ್ಷ ನೋಡಿ. ಇದು ಇಟ್ ಕ್ಯಾನ್ ಗಿವ್ ಲೈಫ್ ಅಂತ ಬರೆಯೋಕ್ಕೆ ಹೋಗಿ ಲೀವ್ ಅಂತ ಬರೆದುಬಿಟ್ಟಿದೆ ಮಗು. ನೋಡ್ಬೋದು ಇಲ್ಲಿ ನಾನು ನಿಮಗೆ ಸ್ವಲ್ಪ ಪ್ರೂಫ್ಸ್ ಕಾಣ್ತಾ ಇದೆಯಾ ನೋಡಿ. ಸೇಸ್ ದ್ಯಾಟ್ ವಾಟರ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್, ಇಟ್ ಕ್ಯಾನ್ ಗಿವ್ ಲೈಫ್ ಅಂತ ಆಗಬೇಕು. ಆ ಲೈಫ್ ಜಾಗದಲ್ಲಿ ಲೈವ್ ಅಂತ ಬರೆದುಬಿಟ್ಟಿದೆ. ಹೀಗಾಗತ್ತೆ ಆಯಿತಾ. ನಂತರದಲ್ಲಿ ಇಲ್ಲೇ ಇನ್ನೊಂದು ಮಿಸ್ಟೇಕ್ ಇದೆ ನೋಡಿ ಆಯಿತಾ. PROVES ಅಷ್ಟೇ, ಪ್ರೂಫ್ಸ್ ಆಲ್ ದಿಸ್ ಇನ್ಸಿಡೆಂಟ್ ಪ್ರೂವ್ಸ್ PROVES. ಆದರೆ ಮಗು ಏನು ಮಾಡಿದೆ, OOVES ಅಂತ ಬರೆದುಬಿಟ್ಟಿದೆ. ಯಾವಾಗುತ್ತೆ ಅಂದರೆ ಓವರ್ ಕಾನ್ಫಿಡೆನ್ಸಲ್ಲೂ ಆಗುತ್ತೆ, ಹಾಗೂ ಬಹಳ ಬರೆಯುವ ಸಮಯದಲ್ಲಿ ಈಗೆಲ್ಲ ಮಿಸ್ಟೇಕ್ ಆಗುತ್ತೆ. ಇದು 6 ಅಂಕದ ಪ್ರಶ್ನೆ ನಿಮಗೆ ಈ ವರ್ಷ ಇಲ್ಲಪ್ಪ ಆಯಿತಾ. ಆದರೆ ಈ ಕ್ವಶನ್ನು ನಿಮ್ಮ ಎಕ್ಸಾಮಿಗೆ ಬರೋ ಸಾಧ್ಯತೆ ಭಾಳ ಇರುತ್ತೆ. ಪ್ಯಾಸೇಜು ಇದನ್ನೆಲ್ಲ ತಾವುಗಳು ಬರೀತೀರಾ ಆಯಿತಾ. ನಿಮಗೆ ಇನ್ನೊಂದು ನಾನು ಮುಖ್ಯವಾಗಿ ತೋರಿಸ್ಬೇಕಾಗಿರುವಂಥದ್ದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು ಇಲ್ಲೇ ಇದೆ ನೋಡ್ಕೊಳ್ಳಿ.
ಮಗು ಹೌದಲ್ವಾ. ನಾನು ಹೇಳಿದೆ ನಿಮಗೆ 75 ಕ್ರಾಸ್ ಆಗಬೇಕು ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಔಟ್ ಅಂಕಗಳು ಮಗು ಕೂಡ ತೆಗೆದಿದೆ ಇಲ್ಲಿ ಔಟ್ ಅಂಕಗಳು. ಇನ್ನೊಂದು ಮುಖ್ಯವಾದ ವಿಷಯ, ನಿಮಗೆ ಲೆಟರ್ ರೈಟಿಂಗ್ ತೋರಿಸ್ಬೇಕಿತ್ತು ನಾನು ಯಾವ ರೀತಿಯಾಗಿ ಬರೀಬೇಕು ತಾವುಗಳು ಲೆಟರ್ ರೈಟಿಂಗ್ ನೋಡ್ರಪ್ಪ, ನೋಡಿದರೆ ಖುಷಿಯಾಗುತ್ತೆ. ಸುಮ್ಮನೆ ಇವರು ಲೆಟರ್ ರೈಟಿಂಗು ಸರ್ ಹೇಗೆ ಬರೀಬೇಕು ಅದು ಬರೀಬೇಕು ನೋಡಿ, ಇಷ್ಟೊಂದು ಬರೀಬೇಕು, ಬಾಡಿ ಆಫ್ ದಿ ಲೆಟರ್ ಬರೀರಲ್ಲ ಅಂದರೆ ತಾವುಗಳು ಬರೆಯಲ್ಲ. ನಾನು ನಿಮ್ಗೆ ಹೇಳಿದೆ ಬಾಡಿ ಆಫ್ ದಿ ಲೆಟರು ಭಾಳ ನೀವು ಅಟ್ಲೀಸ್ಟ್ 8 ಲೈನ್ಸ್ ಆದರೂ ಬರೆದಿದ್ದೀರಾ ಅಂದರೆ ನಿಮಗೆ ಅವರು ಅಂಕಗಳನ್ನು ಕ್ರೆಡಿಟ್ ಮಾಡ್ತಾರೆ. ನಿಮಗೆ ನಿಮ್ಮ ಏನಿದೆಯೋ ರೆಸ್ಯೂಮು ಅದು ಪ್ಲಸ್ ಪಾಯಿಂಟ್ ಇದ್ದ ಹಾಗೆ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇದನ್ನು ರೆಡಿಯಾಗಿ ನೀವು ಅರ್ಥ ಆಗುತ್ತಲ್ವ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಮಗು ಏನು ಬಿಟ್ಟಿಲ್ಲ, ಇದು ನಿಮ್ಮ ಎಕ್ಸಾಮಿಗೆ ಫಿಕ್ಸ್ ರಪ್ಪ ಕ್ವಶನು. ಆನ್ ಚಿಲ್ಡ್ರನಲ್ಲಿ ಇರುವಂತಹ ಸಮ್ಮರಿ ಇದನ್ನು ಕೂಡ ಬರ್ಕೊಳ್ಳಿ. ಇದರ ಒಂದು PDF ಕಾಪಿಯನ್ನು ಕೂಡ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಾಸ್ಟಿಗೆ ಕೊಟ್ಟಿರ್ತೇನೆ. ನೋಡಿ ಮಗುವಿದು ಎಕ್ಸ್ಟ್ರಾ ಬರೆದಿರುವಂಥದ್ದು ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಮಾರ್ಕ್ಸನ್ನು ಕ್ರೆಡಿಟ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಅರ್ಧ ಮಾರ್ಕ್ಸು ಡಿಲೀಟ್ ಆಗಿದೆ ಮಗುದು, ಹೌದಲ್ವಾ. ಯಾಕೆ ಅನ್ನೋದು ನೋಡ್ಬೋದು. ಎಲ್ಲ ಏನು ತಪ್ಪು ಮಾಡಿದೆ ಮಗು, ಎಲ್ಲೋ ಏನಾದ್ರು ತಪ್ಪಿರತ್ತಪ್ಪ ಆಯಿತಾ. ಅಷ್ಟಿಲ್ದಂಗೆ ಏನೂ ಕೊಡೋಲ್ಲ, ನಮಗೂ ಸಮಯ ಇಲ್ಲ, ನಿಮಗೂ ಇಲ್ಲ. ಧನ್ಯವಾದಗಳು. ಇದರ ಒಂದು PDF ಕಾಪಿಯನ್ನು ನೋಡಿ 28 ಪುಟಗಳ ಈ ಒಂದು ಬುಕ್ಲೆಟ್ ಆಗಿರುತ್ತೆ ನಿಮಗೂ ಕೂಡ ಆಯಿತಾ. ಇದರ PDF ಕಾಪಿಯನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಾಸ್ಟಿಗೆ ಕೊಟ್ಟಿರ್ತೇನೆ ಲಿಂಕನ್ನು. ಫಸ್ಟಿಗೆ ಕೊಟ್ಟಿರಲ್ಲ, ಲಾಸ್ಟಿಗೆ ಅಂದರೆ ಅರ್ಥ ಆಗುತ್ತಲ್ವ. ಎಲ್ಲ ಡಿಸ್ಕ್ರಿಪ್ಷನ್ ಆದಮೇಲೆ ಲಾಸ್ಟಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಒಂದು PDF ಕಾಪಿ ಇರುತ್ತೆ. ಆರಾಮಾಗಿ ಡೌನ್ಲೋಡ್ ಮಾಡ್ಕೊಂಡು ಇದೇ ಉತ್ತರಗಳನ್ನು ಕಾಪಿ ಮಾಡಿಕೊಂಡು ನಾಳೆ ಎಕ್ಸಾಮಲ್ಲಿ ಬರೀರಿ. ಇವತ್ತು ಇದೇ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಿ ನೀವು ಕಲ್ತಿದ್ದನ್ನು ಮರಿತೀರಾ ಅಂದರೆ ದಯವಿಟ್ಟು ಇದನ್ನು ಟಚ್ ಮಾಡಬೇಡಿ. ಜಸ್ಟ್ ದಿಸ್ ಈಸ್ ಫಾರ್ ಯುವರ್ ರೆಫರೆನ್ಸ್. ಇದು ನಿಮಗೆ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ಮಗು ಎಲ್ಲೆಲ್ಲಿ ಅಂಕಗಳನ್ನು ಕಳೆದುಕೊಳ್ತಾ ಇದೆ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಹೋ ನಾನು ಇಲ್ಲೆಲ್ಲ ಮಿಸ್ಟೇಕ್ ಮಾಡಬಾರ್ದು ಅಂತ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.